ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಇವತ್ತು ನಾನು ತಂದೂರಿ ಮಾಡ್ತಾಯಿದ್ದೀನಿ. ಆ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬೇಸನ್ ತೊಗೊಂಡು ಇಟ್ಕೊಂಡಿದ್ದೀನಿ, ಹಾಗೆ ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು 1 ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯಾರಾದರೂ ವಿಡಿಯೋ ಮೊದಲಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ, ಅವಾಗ ಸರಿ ಹೋಗುತ್ತೆ. ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಹಾಫ್ ಸ್ಕಿಪ್ ಮಾಡಿ ನೋಡಬೇಡಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. 2 ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫಿಲ್ಟರ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ಥರ ಮಾಡಿ ಜರಡೆ ಇಟ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆಯೇ 1 ಬಾಟ್ಲ್ ತಗೊಂಡು 1 ಕಪ್ಪು ಹಾಲು ಹಾಕ್ಕೊತಾ ಇದ್ದೀನಿ. ಇವಾಗ ಹಾಲಲ್ಲೇ ಮಿಕ್ಸ್ ಮಾಡ್ತೀನಿ, ನೀರಲ್ಲೇ ಹಾಕಲ್ಲ ನಾನು. ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಹುಳಿ ಬರಬಾರ್ದು, ಅದು ಫ್ರೆಶ್ ಆಗಿರಬೇಕು. ಫ್ರೆಶ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ ನಾನ್ ತಂದೂರಿ. ಹಾಗೆಯೇ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಹಾಗೆಯೇ ನೋಡಿದವ್ರು ಯಾರು ಸ್ಕಿಪ್ ಮಾಡಬೇಡಿ. ಅವಾಗ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಯಾವ ಥರ ಮಾಡಿರೋದು ಅಂತ ಫ್ರೆಂಡ್ಸ್. ಫುಲ್ ವಿಡಿಯೋ ವಾಚ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ಸಪೋರ್ಟ್ ಮಾಡಿ. ಹೀಗೆ ವಿಸ್ಕರಲ್ಲಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ವಿಕ್ಸರ್ ಇಲ್ಲ ಅಂತಂದರೆ ಹಾಗೆಯೇ 1 ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಗೋಧಿ ಹಿಟ್ಟೆಲ್ಲನೂ ಅದರಲ್ಲಿ ಸ್ವಲ್ಪನೇ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅವೆರಡು ಹಾಲು ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದಾಗಿದೆ. ಇವಾಗ ಒಂದು ಬಂಡೆ ಮೇಲೆ ಹಾಕ್ಕೊಬಿಟ್ಟು ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಂದು 10-15 ನಿಮಿಷ ಅದೇ ಥರ ನಾದ್ಕೋಬೇಕು. ಚೆನ್ನಾಗಿ ನಾದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಂಟ್ಕೊಂಡಿದೆ ಅಂತ ಇದು ಮಾಡ್ಕೋಬಾರ್ದು, ಅಂಟ್ಕೊಳ್ಳುತ್ತೆ. ಲಾಸ್ಟ್ಗೆ ಈ ಥರ ನೋಡಿ, ಈ ಥರ ಆಗುತ್ತೆ ನೋಡಿ, ಯಾವ ಥರ ಆಗಿದೆ. ಅಂಟ್ಕೊಳಲ್ಲ. ಅಂಟ್ಕೊಳ್ದಿರಂಗೆ ಒಂದೇ ಸಮ ಇದು ಮಾಡ್ಕೊ. ಗಟ್ಟಿನೂ ಇರಬಾರ್ದು, ತುಂಬ ಸ್ಮೂತಾಗಿ ಇರಬಾರ್ದು, ಮೆತ್ತಗೂ ಇರಬಾರ್ದು, ಒಂದೇ ಸಮ ಇರಬೇಕು. ನೋಡಿ, ಇವಾಗ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಎಣ್ಣೆ ಸವರಿ ಒಂದು ಸೈಡ್ಗೆ 2 ಅವರ್ ನೆನೆಸ್ಕೋಬೇಕು. 2 ಅವರ್ ನೆನೆದಷ್ಟು ಚೆನ್ನಾಗಿ ಬರುತ್ತೆ ನಾನ್ ತಂದೂರಿ ರೊಟ್ಟಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಇಡೋಣ. ಎಣ್ಣೆ ಹಾಕಿ ಸವರ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಬೇರೆದೇ ಕೆಲಸ ಮಾಡೋಣ. ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇದೇ ಥರ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ದಪ್ಪ ಉಂಡೆ ಮಾಡಿಕೊಂಡು ನಿಧಾನವಾಗಿ ಲಟ್ಟಿಸ್ಕೋಬೇಕು. ಅದು ಕ್ಲಿಪ್ ಮಿಸ್ ಆಗಿದೆ. ಉಂಡೆ ಮಾಡ್ಕೊಳ್ಳೋದು ಯಾವ ಥರ ಉಂಡೆ ಮಾಡ್ಕೊಳ್ಳೋದು ಅಂತ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. ಒಂದೇ ಇದರಲ್ಲಿ ಲಟ್ಟಿಸ್ಕೋಬೇಕು. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಎಳ್ಳು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಲಟ್ಟಿಸ್ಬೇಕು. ನೋಡಿ, ಒಂದೇ ಸಮ ದಪ್ಪನೂ ಇರಬಾರ್ದು, ಸಣ್ಣಕ್ಕೇನೂ ಇರಬಾರ್ದು. ನೋಡಿ, ಇವಾಗ ಎಳ್ಳು ಹಾಕ್ತಾಯಿದ್ದೀನಿ, ಕರಿ ಎಳ್ಳು. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಚೆನ್ನಾಗಿ ಒಂದೇ ಸಮ ಲಟ್ಟಿಸ್ಕೋಬೇಕು. ಯಾಕೆಂದರೆ ನೋಡ್ಕೋಬೇಕು, ಮಧ್ಯ ದಪ್ಪ ಇರೋದು, ಸೈಡಲ್ಲಿ ದಪ್ಪ ಇರೋದು ಅದೆಲ್ಲ ನೋಡ್ಕೋಬೇಕು ಒಂದೇ ಸಮ. ನಾವು ಯಾವ ಶೇಪಲ್ಲಿ ಬೇಕು ಅಂದರೆ ಆ ಶೇಪಲ್ಲಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಯಾಕೆಂದರೆ ನನಗೆ ಒಂದೇ ಥರನೇ ಮಾಡೋಕ್ಕೆ ಬರಲ್ಲ, ಎಲ್ಲ ಥರನೂ ಮಾಡ್ತೀನಿ. ಇವಾಗ ತಿರುವಾಕೊಂಡು ಅದ್ರ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ತವ ಚೆನ್ನಾಗಿ ಸುಟ್ಟಾದಮೇಲೆ ಚೆನ್ನಾಗಿ ಸುಡಬೇಕು. ತವ ಬಿಸಿ ಕಮ್ಮಿ ಇದ್ದರೆ ಅದು ಅಂಟ್ಕೊಳ್ಳಲ್ಲ.
ನೀರು ಹಾಕಿದ ಮೇಲೆ ತವ ಮೇಲೆ ಹಾಕ್ಬಿಟ್ಟು ಈ ಥರ ನಿಧಾನವಾಗಿ ಒಂದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೋಬೇಕು. ನೋಡಿ ಈ ಥರ ಬಬುಲ್ ಬಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಲೆಕ್ಕ. ಅದು ನೋಡಿ ಯಾವ ಥರ ಬಬುಲ್ ಬಂದಿದೆ ನೋಡಿ, ಆ ಥರ ಬಬುಲ್ ಬರಬೇಕು. ಬಬುಲ್ ಬಂದಾದಮೇಲೆ ಉಲ್ಟಾ ಮಾಡಿಕೊಂಡು ಸ್ಟವ್ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನಿಧಾನವಾಗಿ ಸುಟ್ಕೋಬೇಕು. ಮತ್ತೇನು ಜಾಸ್ತಿ ಸುಡಕ್ಕೆ ಹೋಗ್ಬಾರ್ದು, ನೋಡ್ಕೋಬೇಕು ನಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಸುಟ್ಕೋಬೇಕು. ನೋಡಿ ಯಾವ ಥರ ಇದೆ ಸುಡ್ತಾ ಇದೆ ನೋಡು, ಬಬುಲ್ ಬಂದಿರೋದು. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕಿ. ನಮ್ಮ ಗಿಡದಲ್ಲೇ ಇರೋದ್ರಿಂದ ನಾನು ಎಲ್ಲೇ ತೊಗೊಳ್ತೀನಿ ಯಾವಾಗ್ಲೂ. ನೋಡಿ ಯಾವ ಥರ ಹೋಟ್ಲಲ್ಲಿ ಬಂದಿದೆ ಅಲ್ವಾ, ಅದೇ ಥರ ಬಂದಿದೆ ನೋಡಿ. ನಮ್ಮ ಹಾಗೆಯೇ ಇವಾಗ ತೆಗ್ದು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಏನಿದ್ರೆ ಅದು ಅದ್ರ ಮೇಲೆ ಸವರ್ಕೋಬೇಕು. ನೋಡಿದ್ರ ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗೆಲ್ಲನೂ ಒಂದೇ ಸಮ ಮಾಡ್ಕೊಂಬಿಡೋಣ. ಒಂದೇ ತವದ ಮೇಲೆ ಹಾಕ್ಕೊಂಡು ಹಾಗೇ ಅದೇ ಥರ ಮಾಡ್ಕೊಳ್ಳೋಣ. ಇದಕ್ಕೆ ಕಾಂಬಿನೇಷನ್ ಏನು ಅಂದರೆ ಪಾಲಕ್ ಕರಿ ಆಗುತ್ತೆ, ಪಾಲಕ್ ಪನ್ನೀರ್ ಆಗುತ್ತೆ, ಚೆನ್ನ ಕರಿ ಆಗುತ್ತೆ, ಚೆನ್ನ ಮಸಾಲ ಚೆನ್ನಾಗಿರುತ್ತೆ, ಗ್ರೇವಿ ಇದಕ್ಕೆಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಿಕನ್ನು ಮಟನ್ನಿಗೆ, ಆದರೆ ನಾನು ಚಿಕನ್ ಮಟನ್ ಮಾಡಲ್ಲ, ಅದರಿಂದ ನನಗೆ ಅದು ಇದಿಲ್ಲ. ಚೆನ್ನಾಗಿ ಮಾಡಿದ್ದೀನಿ ಸದ್ಯಕ್ಕೆ. ಇವಾಗ ಈ ಥರ ಎಲ್ಲ ಹಾಕಿ ಮಾಡ್ಕೊಳ್ಳೋಣ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಯಾಕೆ ಎಲ್ಲದರಲ್ಲೂ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಅಂದರೆ ಅದು ನನಗೆ ಮಾಡೋವಾಗೇ ಇದಾಗುತ್ತೆ ಅಲ್ವಾ, ಹಂಗಾಗಿ ಅದನ್ನ ಸರ್ವ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಕ್ಲಿಪ್ಪಿಂಗು ನೋಡಿ ಯಾವ ಥರನೇ ಇದು ತವ ಮೇಲೆ ಇದ್ದಂಗೆ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಆಗಿದೆ, ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ತಿನ್ನೋಣ ಬನ್ನಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನೀವು ಒಂದು ಟೈಮ್ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆ ಇನ್ನೂ ಮತ್ತೊಮ್ಮೆ ಹೇಳ್ತೀನಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡೋಣ. ನಮ್ಮದೆಲ್ಲ ಒಂದು ಕುಟುಂಬ ಇದು. ಹಾಗೆ ಸಪೋರ್ಟ್ ಮಾಡಿ, ನಮಗೂ ನಿಮಗೂ ಎಲ್ಲದು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಇಷ್ಟೊತ್ತು ಥ್ಯಾಂಕ್ ಯು ಸೋ ಮಚ್. ಬೇರೆ